ಹಾಯ್ ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸೊ ಇವತ್ತು ನಾನು ರೆಸಿಪೀಸ್ ಎಲ್ಲ ಈ ಥರ ಮಾಡ್ಕೊಂಡಿದ್ದೆ. ಸೊ ಇಷ್ಟು ರೆಸಿಪಿನ ನನ್ನ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ರಂಗೋಲಿ ಬಂದು ಈ ಥರ ನಾನು ಡಿಸೈನ್ ಮಾಡ್ಕೊಂಡಿದ್ದೆ. ಮತ್ತು ಇದು ಪುಳಿಯೋಗರೆ ಮಾಡ್ಲಿಕ್ಕೆ ಪೌಡರು, ಇದು ಚಿತ್ರಾನ್ನದ ಗೊಜ್ಜು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದು ಸಿಹಿ ಪೊಂಗಲ್ಲು ತುಂಬ ಟೇಸ್ಟ್ ಆಗಿರುತ್ತೆ. ಮತ್ತು ಇದು ಖಾರ ಪೊಂಗಲ್ಲು ನಾನು ಹಾಲು ಹಾಕಿ ಡಿಫ್ರೆಂಟ್ ಟೈಪಲ್ಲಿ ಮಾಡ್ತಾಯಿದ್ದೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತು ಟೈಮ್ ಬಂದು ಎಕ್ಸಾಕ್ಟ್ಲಿ 2 o'clock ಇನ್ನು 20 minutes ಇದೆ. ಸೊ ಅವಾಗಲೇ ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಾನು ಬೆಳಗ್ಗೆ ಶಾಪಿಗೆ ಹೋಗೋದ್ರಿಂದ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. 8:30 ಅಷ್ಟರೊಳಗಡೆ ಶಾಪ್ ಓಪನ್ ಇರುತ್ತೆ, ಅಷ್ಟರೊಳಗಡೆ ನಾನೆಲ್ಲ ಕೆಲಸ ಮಾಡಿ ಮುಗಿಸ್ಕೊಬೇಕು. ಸೊ ವೆಲ್ಕಮ್ ಟು ಮೈ ವ್ಲಾಗ್ಸ್, ಸಂಪದಾ ವ್ಲಾಗ್. ಸೊ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿನಂತೆ ನೋಡ್ಕೊತಾ ಇದ್ದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಹುಣಸೆಹಣ್ಣು ಒಂದು ಕಿತ್ತಳೆ ಗಾತ್ರದ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಕೊತಾ ಇದ್ದೀನಿ. ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಮೆಂತ್ಯ 1 ಸ್ಪೂನು, ಬ್ಲ್ಯಾಕ್ ಪೆಪ್ಪರ್ 1 ಸ್ಪೂನು, ಜೀರಿಗೆ 4 ಸ್ಪೂನು ತೊಗೊಳ್ತಾ ಇದ್ದೀನಿ. 4 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದೇ ಕ್ವಾಂಟಿಟಿ ನೀರು ತೊಗೊಳ್ಳಿ. ಪುಳಿಯೋಗರೆ ಮೇಲ್ಕೊಟ್ಟು ಪುಳಿಯೋಗರೆ ಥರ ಇರುತ್ತೆ, ನಿಜವಾಗ್ಲೂ ಸೂಪರ್ ಟೇಸ್ಟ್ ಇರುತ್ತೆ. ಧನಿಯಾ ಬಂದು 8 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಮೆಜರ್ಮೆಂಟಲ್ಲಿ ಹಾಕ್ಕೊಂಡ್ರೆ ನಿಮ್ಗೆ ಪರ್ಫೆಕ್ಟ್ ಟೇಸ್ಟ್ ಬರುತ್ತೆ. ಕರಿಬೇವಿನ ಎಲೆ ಬಂದು 2 ಎಸ್ಲನ್ನ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಬ್ಯಾಡಗೆ ಮೆಣಸಿನ್ಕಾಯಿ ಬಂದು 16 ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಅಂತ ಸದ್ಯಕ್ಕೆ 2 ಹಾಕ್ಕೊಂಡಿರೋದು. ನೀವು ಬೇಕಂದರೆ ಖಾರ ತಿನ್ನೋರಿದ್ರೆ 4 ಹಾಕ್ಕೊಬೋದು. ಸೊ ನಂತರ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ಎಳ್ಳನ್ನು ಇವಾಗ ಹಾಕ್ಕೊಂಡು ಸ್ವಲ್ಪ ಅದನ್ನು ಸಿಡಿಯೋತ್ತಲ್ಲ ಅಲ್ಲಿವರೆಗೆ ಸ್ವಲ್ಪ ಹುರ್ಕೋಬೇಕು. ನಂತರ ಕೊಬ್ಬರಿ ತುರಿ ಹಾಕ್ಕೊಂಡು ಇಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಲ್ಲ ಇನ್ನೊಂದು ಸ್ವಲ್ಪ ಆಲ್ಮೋಸ್ಟ್ ಅಲ್ಲಿ ಡನ್ ಆಗಿದೆ ಅನ್ನೋ ಟೈಮಲ್ಲಿ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸಾಕು, ಅದು ಪೌಡ್ರು ಮಾಡ್ಕೊಳ್ಳಿಕ್ಕೆ ಅಷ್ಟೇ, ಜಾಸ್ತಿ ರೋಸ್ಟ್ ಮಾಡ್ಕೊಳ್ಬೇಡ, ಆವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಇದೊಂದು ಒಳ್ಳೆಯದೇ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಪುಳಿಯೋಗರೆ ಫ್ಲೇವರ್ ಅಂತೂ. ನನಗಂತೂ ಮೇಲ್ಕೊಟ್ಟೆ ಪುಳಿಯೋಗರೆ ಥರನೇ ಅನ್ನಿಸ್ತಾ ಇತ್ತು. ರೆಸಿಪೀಸ್ ಅಷ್ಟು ಚೆನ್ನಾಗಿತ್ತು ಪುಳಿಯೋಗರೆ. ನನ್ನ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಯಿತು. ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಬ್ಯಾಡಗೆ ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ, ಮೆಂತ್ಯ, ಬ್ಲ್ಯಾಕ್ ಪೆಪ್ಪರ್ ಏನು ತೊಗೊಂಡಿದ್ವಿ ಸ್ಪೈಸಸ್ ಅದನ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ಒಂದು ಪ್ಲೇಟ್ಗೆ ಆ್ಯಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಇವಾಗ ನಾವು ಹುಣಸೆ ರಸ ಎಲ್ಲನೇ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಕಿವುಚ್ಕೋಬೇಕು. ಹುಣಸೆಹಣ್ಣಿನಿಂದ ರಸ ಎಲ್ಲ ತೆಗೆದು ಇಟ್ಕೊಬೇಕು. ನೋಡಿ, ನೀಟಾಗಿ ನಾನು ಹುಣಸೆಹಣ್ಣು ನೆನೆಸಿಟ್ಟಿದ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ಕಿವುಚ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬೇಗ ನೆನೆಸ್ಬೇಕಿತ್ತು ನಾನು. ನಂತರ ಅದಕ್ಕೆ ಸಾಸಿವೆ ನೆನೆಸಿ ಸೈಡ್ ಇಟ್ಕೊಳ್ಳಿ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ ಹಾಕ್ಕೊಂಡು ಉದ್ದಿನಬೇಳೆ, ಹೆಸರುಬೇಳೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ನಂತರ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೋಬೋದು. ಇದು ನಿಮ್ಮ ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಸೊ ನಂತರ ಒಂದು ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡ್ಮೇಲೆ ಕರಿಬೇವಿನ ಎಲೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಏನು ತುರಿದಿಟ್ಕೊಂಡಿದ್ವಿ, ಸೊ ಅದನ್ನು ಮೊದಲೇ ನಾನು ತುರಿದಿಟ್ಕೊಂಡ್ಬಿಟ್ಟೆ. ರೆಸಿಪಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಅಂತ ಅವಾಗವಾಗ ತುರಿಯೋರಂತ ತುರಿದಿಟ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡು ಎತ್ತಿ ಒಂದು ಪ್ಲೇಟ್ಗೆ ಹಾಕ್ಕೊಬಿಡಿ. ಅದೇ ಬಾಣಲಿ ಒಳಗಡೆ ಸ್ವಲ್ಪ ಆಯಲ್ ಇರಬೇಕು. ಆವಾಗ ಹುಣಸೆ ರಸ ನಾವೇನು ಕಿವುಚಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ. ಬೆಲ್ಲ ನಾನು ಏನು ಹುಣಸೆ ರಸ ತೊಗೊಂಡಿದ್ವಿ ಅದಕ್ಕಿಂತ ಸ್ವಲ್ಪ ಕ್ವಾಂಟಿಟಿಲಿ ತೊಗೋತಾ ಇದ್ದೀನಿ, ಯಾಕೆಂದರೆ ಸಿಹಿ ಫ್ಲೇವರ್ ಬರುತ್ತೆ ಅದಕ್ಕೆ. ಸೊ ಹಂಗೆ ತೊಗೊಂಡು ಅದನ್ನು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊತಾ ಬರಬೇಕು. ಅದು ಪಾಕ ಆಗುತ್ತಲ್ಲ, ಗಟ್ಟಿ ಪಾಕ, ಅಲ್ಲಿವರೆಗೂ ನಾವು ನೋಡಿ ಮಿಕ್ಸ್ ಮಾಡ್ಕೊತಾ ಬಂದಿದ್ದೀನಿ. ಇವಾಗ ಆಯಿಲೆಲ್ಲ ಸ್ಪ್ರೆಡ್ ಆಗಿದೆ. ಅದು ಪೌಡರೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಗೊಜ್ಜು ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದು ವಿಡಿಯೋ ಕಟ್ಟಾಗ್ಬಿಟ್ಟಿದೆ ಫ್ರೆಂಡ್ಸ್, ಸಾರಿ. ಅದನ್ನು ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬನ್ನಿ, ಈ ಥರ ಗಟ್ಟಿ ಆಗುತ್ತೆ. ಆವಾಗ ಅದು ಪುಳಿಯೋಗರೆ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನೀವೇನು ಮಾಡಬೇಕಂದ್ರೆ ಮತ್ತೆ ಕಡಲೆ ಬೀಜ ಎಲ್ಲ ನಾವು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಆಯಿಲ್ ಹಾಕ್ಕೊಂಡು ನೀವು ಅದರೊಳಗಡೆ ಇದನ್ನು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡಲಿಕ್ಕೆ ರೆಡಿ ಇರುತ್ತೆ ಅಷ್ಟೇ ಇದು ಪುಳಿಯೋಗರೆ. ನೋಡಿ, ನಾನು ಇವಾಗ ಗೊಜ್ಜು ಅದು ಮಿಸ್ ಆಗಿಬಿಟ್ಟಿದೆ, ಸಾರಿ. ಅದು ಆ ಪಾಕದೊಳಗಡೆ ನೀವು ಪೌಡರು ಮಾಡಿರೋಂತಹದನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಬಂದರೆ ಈ ಪೌಡ್ರು ರೆಡಿ ಆಗುತ್ತೆ. ನೋಡಿ, ಪುಳಿಯೋಗರೆ ಗೊಜ್ಜಂತೂ ರೆಡಿ ಆಯಿತು. ನೀವು ಇದನ್ನು ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು, ಯಾಕೆಂದರೆ ನಾವು ಇದ್ರಲ್ಲಿ ನೀರು ಏನೂ ಹಾಕಿಲ್ಲ, ಸ್ವಲ್ಪ ಎಣ್ಣೆಯಿಂದ ಹುರ್ಕೊಂಡಿದ್ದೀವಿ ಅಷ್ಟೇ. ಅದು ಬಿಟ್ಟರೆ ನೀರು ಅಂಶ ಇರೋ ಅಂಥದ್ದು ಏನೂ ಇಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪನೇ ಅವಾಗವಾಗ ಮಾಡ್ಕೊಳ್ಳೋಕ್ಕೆ ಸಾಕು. ನೋಡಿ, ನಾನು ಇಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ನನಗೊಂದು 2-3 ವಾರ ಬರುತ್ತೆ. ವಾರಕ್ಕೊಂದು ಸಲ ಅಂದರೂ ಒಂದು 3 ಟೈಮ್ ಆಗುತ್ತೆ. ಸೊ ಇವಾಗ ಇದಕ್ಕೆ ನಾವೇನು ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ ಅವೆಲ್ಲ ನೆತ್ತಿಕೊಂಡಿದ್ವಲ್ಲ ಅದಕ್ಕೆ 1 ಸ್ಪೂನಷ್ಟು ಗೊಜ್ಜನ್ನ ಆ್ಯಡ್ ಮಾಡಿಕೊಂಡು ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಕೊಳ್ಬೇಕು. ಸೈಡ್ಗೆ ಇಟ್ಕೊತಾ ಇದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿದ್ರೆ
ರೆಡಿ ಆಯಿತು ಪುಳಿಯೋಗರೆ ಗೊಜ್ಜು. ಸೊ ನೀವು ಯಾವಾಗ ಬೇಕಾವಾಗ ಈ ಥರ ಮಾಡಿಕೊಂಡು ಪಟ್ ಅಂತ ಕಲಿಸ್ಕೊಬೋದು. ಸೊ ಈ ಥರ ಮಾಡ್ಕೊಳ್ಳಿ. ನೋಡಿ ಪುಳಿಯೋಗರೆ ಗೊಜ್ಜು ಮತ್ತು ಚಿತ್ರಾನ್ನ ಗೊಜ್ಜು ಅನ್ನು ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ಇವಾಗ ತೋರಿಸ್ತಾ ಇದ್ದೀನಿ. ಫಟಾಫಟ ಅಂತ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು. ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಸಂಪದ ವ್ಲಾಗ್ಸ್. ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಡಲೆ ಬೀಜ, ಹೆಸರುಬೇಳೆ, ಕರಿಬೇವಿನ ಎಲೆ, ಗೋಡಂಬಿ, ಹುಣಸೆ ರಸ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಲ್ಲ. ಹುಣಸೆ ರಸದಿಂದ ಬೆಲ್ಲ ಬೆಂದಿರೋದ್ರಿಂದ ಕರೆಕ್ಟಾಗಿ ಅದು ಮಿಕ್ಸ್ ಆಗಿ ಇರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇದು ಚಿತ್ರಾನ್ನಕ್ಕೆ 1.5 ಅಷ್ಟು ನಾನು ತೆಂಗಿನಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಮತ್ತು ಶುಂಠಿ ಒಂದು ಇಂಚಷ್ಟು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ 4 ಹಾಕ್ಕೋತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ. ನಂತರ ಒಣ ಕೊಬ್ಬರಿನೂ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದನ್ನಿಷ್ಟು ಹಾಕ್ಕೊಂಡು ಕರಿಬೇವಿನ ಎಲೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಬೋದು. ಸೊ ಅದನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ನೀರು ಏನೂ ಹಾಕೋಂಗಿಲ್ಲ. ನಾನು ಇದೇ ಥರ ನೋಡಿ ಇಷ್ಟೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇನು ಮಾಮೂಲಿ ಒಗ್ಗರಣೆಗೆ ಏನು ಹಾಕ್ಕೊತೀವಿ ಈ ಥರ ಒಗ್ಗರಣೆ ಮಾಡಿ ಇಟ್ಕೊಬೇಕು ಅಷ್ಟೇ. ಇದಕ್ಕೆ ಚಿತ್ರಾನ್ನಕ್ಕೆ ಕಡಲೆಬೇಳೆ, ಜೀರಿಗೆ, ಸಾಸಿವೆ ತೊಗೊಂಡು ಆ್ಯಡ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಇದನ್ನು ಸ್ವಲ್ಪ ರೋಸ್ಟ್ ಆಗೋ ಥರ ಉಟ್ಕೊಬೇಕು. ಗೋಡಂಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ, ಕರಿಬೇವಿನೆಲ್ಲ ಹಾಕ್ಕೊತಾ ಇದ್ದೀನಿ. ನೀವೆಲ್ಲ ಹೇಗೆ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊತೀರ ಸೊ ಹಾಗೆ ನಾನು ಫಟಾಫಟ್ ಅಂತ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಕರಿಬೇವಿನೆಲ್ಲ ಹಾಕ್ಕೊಂಡು ಇದೆಲ್ಲನೇ ಹುರಿದಿಟ್ಟಿರೋಂತೆಲ್ಲ ಎತ್ತಿಟ್ಕೋಬೇಕು. ಇದೇ ಮೇಯ್ನ್ ಅದಕ್ಕೆ ಚಿತ್ರಾನ್ನಕ್ಕೆ. ಇದು ಕ್ರಿಸ್ಪಿಯಾಗಿದ್ದಷ್ಟು ಚಿತ್ರಾನ್ನ ಸೂಪರಾಗಿರುತ್ತೆ. ಆನಿಯನನ್ನು ಸ್ವಲ್ಪನೇ ಆ್ಯಡ್ ಮಾಡ್ಕೊತಾ ಇರೋದು. ಸೊ ನಂತರ ಟರ್ಮರಿಕ್ ಪೌಡರ್ ಆ್ಯಡ್ ಮಾಡಿಕೊಂಡು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಮಸಾಲ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಿಂಬೆ ರಸ ಆ್ಯಡ್ ಮಾಡಿಕೊಂಡು ಕಡಲೆ ಬೀಜ ಹುರಿದಿಟ್ಕೊಂಡಿದ್ವಲ್ಲ ಅದೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ರೈಸನ್ನು ಮತ್ತು ಪುಳಿಯೋಗರೆ ಮತ್ತು ಚಿತ್ರಾನ್ನ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡೆ. ನಂತರ ರಂಗೋಲಿಯಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಎಲ್ಲ ಅದು ನೀರು ತೇವಾಯಿತು. ಸೊ ಹಾಗಾಗಿ ಅದು ನೋಡಿ ಇಲ್ಲಿ ಜಾಸ್ತಿ ಕಲರೆಲ್ಲ ಸ್ಪ್ರೆಡ್ ಆಗೋಯಿತು. ನಾವು ತಪ್ಪೇನೆಲ್ಲ ಸಾರಿಸಿ ರಾತ್ರಿ 12 ಗಂಟೆಗೆ ಬಿಡ್ತಾ ಇದ್ವಿ ಚಿಕ್ಕದ್ರಲ್ಲಿ. ನಾನು ಹೈಸ್ಕೂಲಲ್ಲೆಲ್ಲ ಇದ್ದಾಗ ಊರ ಕಡೆ ಹಾಗೆ ಮಾಡೋದು. ಮಧ್ಯರಾತ್ರಿ 12 ಗಂಟೆವರೆಗಿದ್ದು ಎಲ್ಲ ತೊಳೆದು ಕ್ಲೀನ್ ಮಾಡಿ ಹಾಕ್ತಾಯಿದ್ರು. ನನಗೆ ರಂಗೋಲಿ ಹಾಕ್ಬೇಕಾದ್ರೆ ಅದೇ ಓಲ್ಡ್ ಮೆಮೊರೀಸೇ ನೆನಪಾಗ್ತಾಯಿತ್ತು. ಈ ಥರ ಎಲ್ಲ ಯಾರ್ಯಾರು ಮಧ್ಯರಾತ್ರಿಲಿ 10 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ರಂಗೋಲಿ ಹಾಕಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಈ ಥರ ರಂಗೋಲಿಯಲ್ಲಿ ಹಾಕಿ ರೆಡಿ ಮಾಡಿಕೊಂಡೆ. ನಂತರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನು 300 ಗ್ರಾಮ್ ಹೆಸರುಬೇಳೆ, 300 ಗ್ರಾಮ್ ಅಕ್ಕಿ ಸೇಮ್ ಟು ಸೇಮ್ ಕ್ವಾಂಟಿಟಿಲೇ ತೊಗೊಂಡಿದ್ದೀನಿ. ಎರಡೂ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಬಟರ್ ತೊಗೊಂಡಿದ್ದೀನಿ, ನಂದಿನಿ ಬೆಣ್ಣೆ. ಇದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇಲ್ಲಾಂದ್ರೂ ಒಂದು 100 ಗ್ರಾಮ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅಂತ ಇಲ್ಲ 50 ಗ್ರಾಮ್ ಅಂದ್ಕೊಳ್ಳಿ. ಅದೆಷ್ಟು ಗ್ರಾಮ್ ಕರೆಕ್ಟಾಗಿ ಗೊತ್ತಾಗಿಲ್ಲ ಅದಕ್ಕೆ. ಸೊ ಹೆಸರು ಬೇಳೆನ ನಾನು ತೂಕ ಮಾಡಿಕೊಂಡೇ ತೊಗೊಂಬಂದಿದ್ದೆ. ಸೊ ಹಾಗಾಗಿ ಅದು ಪರ್ಫೆಕ್ಟ್ ಮೆಜರ್ಮೆಂಟ್ ಇದೆ. ಸೊ ಹೆಸರು ಬೇಳೆನ ಹಾಕ್ಕೊಂಡು ಬೆಣ್ಣೆ ಒಳಗಡೆ ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಇದೇನು ಗುಡ್ ಫ್ಯಾಟ್ ಇರುತ್ತೆ. ಸೊ ಇದೇನು ಇಲ್ಲ, ಆರಾಮಾಗಿ ನಾವು ದಪ್ಪ ಆಗಿಬಿಡ್ತೀವಿ ಆ ಥರ ಈ ಥರ ಅಂತ ಏನು ಟೆನ್ಷನ್ ತೊಗೊಬಿಡಿ. ಹಬ್ಬದಲ್ಲಿ ತಿನ್ನೋ ಊಟ ತುಂಬ ರುಚಿಯಾಗಿರಬೇಕು. ಇದಂತೂ ಎಷ್ಟು ಸ್ಪೆಷಲ್ ಆಗಿರುತ್ತೆ ಗೊತ್ತಾ ಈ ಪೊಂಗಲ್ ಅಂತೂ. ನಿಮ್ಗೆ ಇಷ್ಟ ಆಗುತ್ತೆ. ಇದೇ ಥರ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ಅದು ಹೆಸರು ಬೇಳೆ ಕಲರ್ ಚೇಂಜ್ ಆದಮೇಲೆ ನಾವು ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಆ್ಯಡ್ ಮಾಡಿಕೊಂಡು ನಾವು ಇವಾಗ 5 ಗ್ಲಾಸ್ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಏಕೆಂದರೆ 1 ಮತ್ತು 1 2 ಆಯಿತು. ಸೊ ಅದಕ್ಕೆ ಅದ್ರ ಡಬಲ್ ಹಾಕ್ಕೊತಾ ಇದ್ದೀನಿ. ತ್ರಿಬಲ್ ಅಷ್ಟು ಕ್ವಾಂಟಿಟಿಲಿ 5 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹಾಕ್ಕೊಂಡು ಕೂಗಿಸ್ಕೊಂಡಾದ್ಮೇಲೆ ನಂತರ ಒಂದು ಬಾಣಲಿಗೆ ಬೆಲ್ಲ ಹಾಕ್ಕೊಂಡು 1 ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅಷ್ಟೇ. ನೀರನ್ನ ಸ್ವಲ್ಪ ಚುಮ್ಮಿಸ್ಕೋಬೇಕಷ್ಟೇ. ಅಂದರೆ ನೀರು ಹಿಂಗೆ ಚುಮ್ಮಿಸ್ತೀವಿ ಅಂತ ಅಂತೀವಲ್ಲ, ಸೊ ಅದರ ಚುಮ್ಮಿಸ್ಕೊಂಡ್ರೆ ಸಾಕೋದು ಮೆಲ್ಟ್ ಆಗ್ತಾ ಬರುತ್ತೆ. ಸೊ ನೋಡಿ ನಾನು ಅಷ್ಟೇ ಚುಮ್ಮಿಸ್ಕೊಂಡಿದ್ದೀನಿ. ನೋಡಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಬರ್ತಾಯಿದೆ. ಬೆಲ್ಲ ಅನ್ನೋಕ್ಕೆ ಬೆಣ್ಣೆ ಅಂತ ಬರ್ತಾಯಿದೆ. ಬೆಲ್ಲ ಎಲ್ಲ ಕರಗಿ ಆದಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಅಲ್ಲಿ ಪಾಕ ಹೇಗೆ ಬಂದಿದೆ ಅಂತ ಗೊತ್ತಾಯ್ತಲ್ಲ. ಈ ಥರ ಬಂದಿದ್ದಾಗ ನಾವು ಏನು ಮಾಡ್ತಾಯಿದ್ದೀನಿ, ರೈಸು ಟೋಟಲಾಗಿ ಕೂಗಿಸ್ಕೊಂಡಿದ್ನಲ್ಲ, ಸೊ ಅದನ್ನು ಅರ್ಧ ತೆಗೆದು ಇದಕ್ಕೆ ಬೆಲ್ಲಕ್ಕೆ ಸಿಹಿ ಪೊಂಗಲ್ಗೆ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಕೊಬ್ಬರಿ ತುರಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಟರೆ ಮುಗಿಯಿತು. ತುಪ್ಪ ಮತ್ತು ಏನದು ಗೋಡಂಬಿ ಮತ್ತು ದ್ರಾಕ್ಷಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ಲು ರುಚಿಯಾಗಿರೋವಂಥದ್ದು, ತುಂಬ ಟೇಸ್ಟಾಗಿ ಸೂಪರಾಗಿರುತ್ತೆ. ನೀವು ನೋಡ್ತಾ ಇರಬೇಕಿದ್ರೆ ಆ ಟೆಕ್ಸ್ಚರ್ ಆಗಲಿ ಅಥವಾ ಫ್ಲೇವರ್ ಆಗಲಿ ನಿಮ್ಗೆ ಇಷ್ಟ ಆಗುತ್ತೆ. ನಂತರ ಇದು ಖಾರ ಪೊಂಗಲ್ಗೆ ನಾವೇನು ಬೇಯಿಸಿಟ್ಕೊಂಡಿದ್ದಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ, ಅದಕ್ಕೆ ರೈಸ್ ಉಪ್ಪನ್ನು ಆ್ಯಡ್ ಮಾಡಿರಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೇನಂದರೆ ಫಸ್ಟು ನಾನು ಚಿಕ್ಕ ಕುಕ್ಕರ್ ಇಟ್ಟಿದ್ನಲ್ಲ, ಅದು ರಬ್ಬರ್ ಸರಿ ಇಲ್ದಂಗೆ ಕೈ ಕೊಡ್ತು. ಅದಕ್ಕೆ ನೆಕ್ಸ್ಟ್ ಕುಕ್ಕರ್ಗೆ ಆ್ಯಡ್ ಮಾಡಿ ಇವಾಗ ನೀರು ಏನಾಗಿದೆ ಅಲ್ಲಿ ವೇರಿಯೇಷನಾಗಿ ಚೆಲ್ಲೋಗಿದೆ ಅಷ್ಟೇ. ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ 5 ಹಾಕಿದ್ರೆ ನಿಮಗೆ ನೀರು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ.
ಬ್ಲ್ಯಾಕ್ ಪೆಪ್ಪರು, ಜೀರಿಗೆ ಮತ್ತು ಸಾಸಿವೆ ಆ್ಯಡ್ ಮಾಡಿಕೊಂಡು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜಿಟ್ಕೊಂಡಿರೋಂಥದ್ದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಕಟ್ ಮಾಡ್ಬೇಕಾದ್ರೆ ಸಣ್ಣದಾಗಿ ಆ್ಯಡ್ ಮಾಡ್ಕೊಬೋದು. ನಾನು ಒಂದು 4 ಹಸಿಮೆಣ್ಸಿನ್ಕಾಯಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಕರಿಬೇವಿನೆಲೆ ಆ್ಯಡ್ ಮಾಡ್ಕೊಂಡು ನಂತರ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊತಾ ಇದ್ದೀನಿ. ನಂತರ ಕೊಬ್ಬರಿ ತುರಿ ಎತ್ತಿಟ್ಕೊಂಡಿದ್ದಲ್ಲ, ಸೊ ಅದನ್ನು ತುರಿದಿಡೋದ ಟೋಟಲಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಮತ್ತು ಬ್ಯಾಡಗಿ ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನಂತರ ಏನು ಬೇಯಿಸಿಟ್ಕೊಂಡಿದ್ದಲ್ಲ ರೈಸು, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಕಾಯಿಸಿಟ್ಟಿರೋಂಥ ಹಾಲನ್ನ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದೇ ನೋಡಿ ಸ್ಪೆಷಲ್ ಆಗಿರೋವಂಥದ್ದು. ಟೆಂಪಲೆಲ್ಲ ಸಿಗುತ್ತಲ್ಲ ನಿಮಗೆ, ಆ ಥರ ಇರುತ್ತೆ ಪೊಂಗಲ್. ನಿಜವಾಗ್ಲೂ ಸೀರಿಯಸ್ಸಾಗಿ ಆರಾದ್ಮೇಲೆ ಅಂದರೆ ಮಾಡಿ ಎಲ್ಲ ತಣ್ಣಗಾಗಿ ಗಟ್ಟಿ ಆಗಿಬಿಡುತ್ತಲ್ಲ, ಅವಾಗ ಏನು ಮಾಡಬೇಕಂದ್ರೆ ನೀವು ಬಿಸಿನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟ್ ಇರುತ್ತೆ. ಟೇಸ್ಟ್ ಅಂತೂ ಎಲ್ಲೂ ಹಾಳಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಂತರ ನಾನು ಕಡಲೆ ಬೀಜ ಎಲ್ಲ ಹುರಿದಿಟ್ಕೊಂಡು ಎಳ್ಳು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಬಿಸಿಲೇ ಈ ಥರ ಕೈಯಲ್ಲಿ ಒಡಕು ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸಿಪ್ಪೆ ಬಿಡಲ್ಲ ಅಥವಾ ಒಡೆಯಲ್ಲ. ಸೊ ಹಾಗಾಗಿ ನಾನು ಬಿಸಿಲೇ ಇದನ್ನು ಹೊಡಿತಾ ಇದ್ದೆ. ಸಿಕ್ಕಾಬಟ್ಟೆ ಕೈ ಸುಡ್ತಾಯಿತ್ತು ನೋಡಿ. ಇನ್ನೂ ಉಂಡೆ ಇತ್ತಲ್ಲ, ಅದಕ್ಕೆ ನಾನು ಡಟ್ಟಾಣಿಗೆಲ್ಲಿ ತೊಗೊಂಡು ಈ ಥರ ನುರುಕ್ಬಿಡ್ತಾ ಇದ್ದೀನಿ. ನಾನು ಫಸ್ಟು ನಾನು ಚಿಕ್ಕವಳಿರ್ಬೇಕಿದ್ರೆ ನಮ್ಮಮ್ಮ ಗದ್ದೆ ಕೆಲಸ ಮಾಡ್ಕೊಂಡು ಬಂದು ರಾತ್ರಿ ಒಲೆ ಮೇಲೆ ಹಚ್ಚಿಟ್ಟು ಇಡೋರು. ಆವಾಗ ಬಿಸಿ ಆಗ್ತಿರ್ತು. ಬೆಳಗ್ಗೆ ಸಂಜೆ ಅಂದರೆ ನಾಳೆ ಹಬ್ಬ ಅಂದರೆ ಸಂಜೆ ಟೈಮಲ್ಲಿ ರೆಡಿ ಮಾಡಿ ತೊಗೊಂಡೋಗಿ ಕೊಡ್ತಾಯಿದ್ದೆ. ಸೊ ಎಳ್ಳು ಬೆಲ್ಲ ಮಾಡಬೇಕಿದ್ರೆ ಅದೇ ನೆನಪಾಗ್ತಾಯಿತ್ತು ಫ್ರೆಂಡ್ಸ್. ಯಾರ್ಯಾರು ನಿಮ್ಮಮ್ಮ ಈ ಥರ ಮಾಡ್ತಾಯಿದ್ದು ಅನ್ನೋದು ಹಬ್ಬ ಮಾಡಬೇಕಿದ್ರೆ ನೆನಪಾಗ್ತಿತ್ತು. ಸೊ ಅದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನೋಡಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡಾಯಿತು. ಹಬ್ಬಕ್ಕೆ ಅಂತ ಏನೇನು ರೆಸಿಪೀಸ್ ನಾನು ಪ್ರಿಪೇರ್ ಮಾಡಿದೆ, ಸೊ ಅದನ್ನೆಲ್ಲ ನೋಡಿ ಬೌಲ್ಗೆ ಹಾಕಿಟ್ಟಿದ್ದೀನಿ. ನೋಡೋಕ್ಕಂತೂ ಅದು ಎಷ್ಟು ಸೂಪರಾಗಿದೆಯೋ, ಟೇಸ್ಟ್ ಕೂಡ ನಿಜವಾಗ್ಲೂ ಅಷ್ಟೇ ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಚೆನ್ನಾಗಿತ್ತಾ ಇಲ್ವಾ ಅಂತ. ಸೊ ಟೇಸ್ಟ್ ಮಾಡಾದ್ಮೇಲಾದರೂ ಅಟ್ಲೀಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮರೀದಾಗೆ. ಪುಳಿಯೋಗರೆ ಅಂತೂ ಕಲರ್ಫುಲ್ಲಾಗಿತ್ತು. ಹುಣಸೆಹಣ್ಣು ಹಾಕಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿ ಮಾಡಿರೋದಂತ ತುಂಬ ಕಲರ್ಫುಲ್ಲಾಗಿತ್ತು. ಅಂದರೆ ನಾನೇನು ಚಿತ್ರಾನ್ನಕ್ಕೆ ಪುಳಿಯೋಗರೆ ಪೌಡರ್ ಮಾಡ್ಕೊಂಡಿದ್ದೀನಿ, ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚಿತ್ರಾನ್ನ ಮಾಡಬೇಕಿದ್ರೆ ಪೌಡರ್ ಇದ್ರೆ ಬೇಕಿದ್ರೆ ಅದೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಡಿಫ್ರೆಂಟ್ ಟೇಸ್ಟ್ ಚಿತ್ರಾನ್ನ ರೆಡಿಯಾಗಿರುತ್ತೆ. ಸಿಹಿ ಪೊಂಗಲಾಗಲಿ, ಖಾರ ಪೊಂಗಲಾಗಲಿ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ. ಯಾರಾದರೂ ತಿಂದವರು ಇಲ್ಲ ಚೆನ್ನಾಗಿತ್ತು ಅಂತ ನಿಮಗೆ ಹೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ. ನಾನು ಅಡುಗೆ ದೇವ್ರ ಮನೇಲೆ ಸ್ವಲ್ಪ ಈ ಥರ ಮಾಡ್ಕೊಂಡಿದ್ದೆ. ಕೆಮ್ಮಿದೆ ಸ್ವಲ್ಪ, ಅದಕ್ಕೆ ಆವಾಗವಾಗ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಆಗ್ತಾ ಇರುತ್ತೆ ನೋಡಿ. ನಾನು ಈ ಥರ ರಂಗೋಲಿ ಹಾಕ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಪ್ರಸಾದ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊತಾ ಇದ್ದೀನಿ. ನಂತರ ಟೇಸ್ಟ್ ಮಾಡೋಣ ಅಂತ ನಿಜವಾಗ್ಲೂ ಊಟ ಎಲ್ಲ ಪ್ಲೇಟ್ಗೆಲ್ಲ ಹಾಕ್ಕೊಂಡು ಒಂದು ಟೋಟಲಾಗಿ ಹಾಕೋ ಕೂಗ್ತಾಯಿದೆ. ನಿಜವಾಗ್ಲೂ ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಹಬ್ಬದ ಊಟದಲ್ಲಿ ಏನು ಹಾಳಾಗ್ದಂಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬಂದಿದೆಯಲ್ಲ ಅನ್ನೋದೇ ಸಮಾಧಾನ ಆಯಿತು. ಸೊ ಟೇಸ್ಟ್ ನಂಗೆ ಇಷ್ಟ ಆಯಿತು. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಪುಳಿಯೋಗರೆಯಲ್ಲಿ ನಾವು ಲಾಸ್ಟಲ್ಲಿ ಹುರಿದಿರೋಂಥ ಕಡಲೆಬೇಳೆ, ಉದ್ದಿನಬೇಳೆ, ಅದ್ರ ಫ್ಲೇವರ್ ಆಗಿರ್ಬೋದು, ಕಡಲೆಬೀಜ ಅದ್ರ ಫ್ಲೇವರ್ ಆಗಿರ್ಬೋದು, ಚಿತ್ರಾನ್ನಕ್ಕೆ ಸ್ವಲ್ಪ ಪುಳಿಯೋಗರೆ ಪೌಡರ್ ನಾನು ಮಿಕ್ಸ್ ಮಾಡಿ ಹಾಕಿರುವಂಥದ್ದು ಸೂಪರಾಗಿದೆ.